ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಈ ವ್ಲಾಗ್ ಗೌರಿ ಹಬ್ಬದ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಹಾಗೆ ಗೌರಿ ಹಬ್ಬದ ಬಾಗ್ನ ಕೊಡೋ ಶಾಸ್ತ್ರನೂ ಕೂಡ ಮುಂದುವರಿಯುತ್ತೆ. ಇಲ್ಲಿ ನಮ್ಮ ಅತ್ತೆಗೆ ಅವ್ರ ತವ್ರ ಮನೆಯಿಂದ ಬಂದಿರೋಂತಹ ಬಾಗ್ನ ಕೊಡ್ತಿದ್ದಾರೆ. ಈ ರೀತಿ ಹಬ್ಬಗಳನ್ನ ಎಲ್ಲರೂ ಒಟ್ಟಿಗೆ ಕೂಡಿ ಆಚರಣೆ ಮಾಡೋದ್ರಿಂದ ನಮ್ಮ ಮಕ್ಕಳಿಗೆ ಹಬ್ಬಗಳ ಮತ್ತು ಸಂಬಂಧಗಳ ಬೆಲೆ ಗೊತ್ತಾಗುತ್ತೆ. ಹಾಗೆ ಅವತ್ತು ನಮ್ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಕೂಡಿ ಡ್ಯಾನ್ಸ್ ಮಾಡಿದ್ವಿ. ಹಾಗೆ ಬೇಕಾದಷ್ಟು ಗೇಮ್ ಕೂಡ ಆಡಿದ್ವಿ. ನನ್ನ ಮಗಳು ತುಂಬ ಹಠ ಮಾಡಿದ್ರಿಂದ ನಮ್ಮ ಮನೆಗೆ ಮುದ್ದಾದ ಒಂದು ಗಣಪತಿನ ಕೂಡ ತಂದಿದ್ವಿ. ಆ ಗಣಪತಿನ ನಮ್ಮ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಕುಂಕುಮಾರ್ಚನೆ, ಅಭಿಷೇಕ ಮಾಡಿ ಮಂತ್ರ ಹೇಳಿದಾಗ ಬರುವಂತಹ ಪಾಸಿಟಿವ್ ಎನರ್ಜಿ, ಒಂದು ಪಾಸಿಟಿವ್ ಫೀಲಿಂಗ್ ಯಾವತ್ತೂ ಬರಲ್ಲ ಕಣ್ರಿ. ಈ ಹಬ್ಬಗಳ ಆಚರಣೆಯಲ್ಲಿ ಬರೀ ಸಂಭ್ರಮ ಮಾತ್ರ ಅಲ್ಲ, ಆ ಒಂದು ಪಾಸಿಟಿವ್ ವೈಬ್ಸ್ ಕೂಡ ಮನೆಯೆಲ್ಲ ಇರುತ್ತೆ. ಗಣೇಶ ಹಬ್ಬ ಆಗಿದ್ದ ಮಾರನೇ ದಿನ ನಾವು ನಮ್ಮ ಅಜ್ಜಿ ಊರಿಗೆ ಹೋಗಬೇಕಾಗಿತ್ತು. ಅವರು ಗೌರಿ ಹಬ್ಬಕ್ಕೆ ಎಲ್ಲರನ್ನೂ ಮನೆಗೆ ಕರೆದಿದ್ರು. ಹಾಗಾಗಿ ಗಣೇಶ ವಿಸರ್ಜನೆನೇ ನಾವು ಹಬ್ಬದ ದಿನವೇ ಮಾಡಿದ್ವಿ. ಈ ಗೌರಿ ಗಣೇಶ ಹಬ್ಬ ಬಂದ್ರೇನೆ ಹಾಗೆ ಅಲ್ವಾ, ಸಂಭ್ರಮ ಅನ್ನೋದು ಮುಗಿಯೋದೇ ಇಲ್ಲ. ಆ ಇಬ್ಬರು ಮಕ್ಕಳ ಚಂದದ ಹಾಡನ್ನು ಮುಗಿಸಿ ನಾವೆಲ್ಲರೂ ಬಾಗಿನ ಸ್ವೀಕರಿಸಿ ಊಟ ಮಾಡಿ ಹಾಗೆ ಕೆಲವೊಂದಷ್ಟು ಗೇಮ್ಸ್ಗಳನ್ನ ಕೂಡ ಆಡಿ ಈ ಗೌರಿ ಗಣೇಶ ಹಬ್ಬನ ಇಲ್ಲಿಗೆ ಮುಗಿಸಿದ್ವಿ. ತಲೆ ನೆಲ, ತಲೆ ನೆಲ, ನೆಲ ಕಾಲು, ತಲೆ ನೆಲ, ನೆಲ ಕಾಲು ಕಾಲು ಕಾಲು.